ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ನಾಳೆ ಪೋಲೋ ಮೀಟಪ್ ಇದೆ. ಗಾಡಿ ಫುಲ್ಲು ಗಲೀಜಾಗೋಗಿತ್ತು ಮೈಸೂರಿಗೆ ಹೋಗಿ ಬಂದು. ಮೈಸೂರಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಅಲ್ಲಿ ಬೇರೆ ಕೆಲಸಗಳಿತ್ತು, ಆಗಿಲ್ಲ. ನಾಳೆ ಪೋಲೋ ಮೀಟಪ್ ಇದೆ, ಸೊ ಗಾಡಿಗೆ ವಾಶ್ ಮಾಡ್ಸೋಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಗಾಡಿ ವಾಶ್ ಮಾಡಿಸಿ ಆಮೇಲೆ ನಮ್ಮ ಚಿನ್ನು ಹೆಂಗೆ ರೆಡಿ ಆಗ್ತಾಳೋ ನೋಡೋಣ. ಫೈನಲಿ ವಾಷಿಂಗ್ ಸೆಂಟರ್ ಹತ್ರ ಬಂದಿದ್ದಾಯಿತು. SA ಕಾರ್ ಕೇರ್ ನಿಯರ್ BK ಸರ್ಕಲ್. ಹತ್ರ ರ್ಯಾಂಪ್ ಇರೋದಕ್ಕೆ ಅಂಡರ್ ಚಾಸಿ ಅಲ್ಲೆಲ್ಲ ಕ್ಲೀನಾಗಿ ವಾಷಿಂಗ್ ಆಗುತ್ತೆ. ಫೈನಲಿ ನಮ್ಮ ಚಿನ್ನು ಸ್ನಾನ ಆಯಿತು. ಆಚೆ ಹೋಗ್ಬಿಟ್ಟು ಕಾರ್ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ಆಫ್ಟರ್ ವಾಶ್. ಪೋಲೋ ರೈಡ್ ಆರ್ಗನೈಸ್ ಮಾಡಿರೋ ಈವೆಂಟಿಗೆ ಹೋಗ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ 5 o'clock. ಇವಾಗ ಈವೆಂಟ್ ಹತ್ರ ಹೋಗಿ ಎಷ್ಟು ಕಾರ್ಸ್ ಬಂದಿದೆ ಅಂತ ನೋಡ್ಬೇಕಿವತ್ತು. ಹಂಗೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಬ್ಯಾಂಗ್ಳೂರ್ ಕೋನಂಕುಂಟೆ ಹತ್ರ ಇದ್ದೀನಿ. ನೋಡ್ಬೋದು ಇವಾಗ ಟೈಮ್ 5:30 ಆಗಿದೆ. ಬ್ಯಾಂಗ್ಳೂರ್ ಅಂತಾನೆ ಹೇಳೋಕ್ಕಾಗಲ್ಲ, ಅಷ್ಟು ಪೀಸ್ಫುಲ್ ಆಗಿದೆ, ಟ್ರಾಫಿಕ್ಕೇ ಇಲ್ಲ, ಸಕ್ಕತ್ತಾಗಿದೆ. ಬಾಯ್ಸ್ ಎಲ್ಲ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಗ್ರೂಪಲ್ಲಿ ಪಿಂಗ್ ಮಾಡ್ತಾ ಇದ್ದಾರೆ ಯಾಕೋ ಬಂದಿಲ್ಲ ಅಂತ. ಇಷ್ಟೊತ್ತಾದರೂ ಸ್ವಲ್ಪ ಹೊತ್ತಾದರೆ ಸ್ಟಾರ್ಟ್ ಆಗುತ್ತೆ ಕ್ರೀಕ್ಗಳು. RV ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಹತ್ರ ಮೀಟಪ್ ಪಾಯಿಂಟ್ ಡಿಸೈಡ್ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಯಾರು ಬಂದಿದ್ದಾರೆ ಬಾಯ್ಸ್ ಮಾರ್ನಿಂಗ್ ಇವಾಗ ನೋಡೋಣ. ಆಲ್ಮೋಸ್ಟ್ 20 ಜನ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಹೋಗಿ. ಮಾರ್ನಿಂಗ್ ಮೀಟಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನೊಂದು 1 ಕಿಲೋಮೀಟರ್ ಇದೆ. ಸೊ ಅಲ್ಲಿಂದ ಸೀದಾ ನೈಸ್ ರೋಡ್ ಹತ್ಬಿಟ್ಟು ನೈಸಿಂದ ಲಾವಿಶ್ ರಿಟ್ರೀಟ್ ಅನ್ನೋ ರೆಸಾರ್ಟ್ಗೆ, ರಾಮನಗರ ಹತ್ರ ಇರೋ ಪ್ಲೇಸಿಗೆ ರೈಡ್ ಪ್ಲ್ಯಾನ್ ಮಾಡಿರೋದು. ಸೊ ನೋಡೋಣ ಬನ್ನಿ ನಮ್ಮ ಪೋಲೋ ರೈಡ್ ಹೆಂಗಿರುತ್ತೆ ಅಂತ. ಬ್ಯಾಂಗ್ಳೂರ್ ಕ್ಲಬ್ದು ಫಾರ್ ದ ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿರೋದು ಇವರು. ನೋಡೋಣ. ಸೊ ಫೈನಲಿ ರೀಚ್ಡ್ ಲೊಕೇಶನ್. ನೋಡ್ಬೋದು ಈಗ ಫುಲ್ ನಮ್ಮ ಟೋಲ್ ಎಲ್ಲ ಪೋಲೋ ಅಲ್ಲೇ ತುಂಬೋಗ್ಬಿಟ್ಟಿದೆ. ಕ್ರೇಜಿ. ಇನ್ನ ರೈಡ್ ಹೋದ್ಮೇಲೆ ನೋಡೋಣ. ಹೆಂಗೋಗ್ತಿದೆ ಲೈನ್ ಅಪ್ ಪೋಲೋ ಅಂತ. ಸಕ್ಕತ್ತಾಗಿದೆ ಗೈಸ್, ವೈಬ್ ಅಂತೂ. ಎಲ್ಲ ಬಾಯ್ಸ್ ಪೋಲೋ ಲೈನ್ ಅಪ್ ಅಲ್ಲಿ ಮಸ್ತಾಗೆ ಒಳ್ಳೆ ಏರೋ
ಪ್ಲೇನ್ಸ್ ಎಲ್ಲ ಒಂದೇ ಫಾರ್ಮೇಶನ್ ಅಲ್ಲಿ ಹೋಗುತ್ತಲ್ಲ ಹಂಗೆ ಹೋಗ್ತಾ ಇದೆ. ನೋಡಿ ಗೈಸ್ ಹೆಂಗಿದೆ ಲೈನಪ್ಪು, ಫುಲ್ಲು ಪೋಲೋಸೆ. ಅಬ್ಸರ್ವ್ ಮಾಡ್ಬೋದು ಆ ಕಡೆ ಟ್ರ್ಯಾಕ್ ಎಂಡುವರೆಗೂ ಪೋಲೋಸೆ. ಇನ್ನ ಜಾಸ್ತಿ ಇದೆ, ನಮ್ಮ ಹಿಂದೆ ಇದೆ ಪೋಲೋಸು ಬರುತ್ತೆ. ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ನಮ್ಮ ಲೈನ್ ಅಪ್ ಅಂತ ಪೋಲೋಸ್. ನೋಡಿ ಅಲ್ಲಿ ಹೆಂಗಿದೆ. ನಮ್ಮ ಹುಡುಗಿರಲ್ಲ ಬಸ್ಸು ಬೋಳಿ ಮಗ, ನೋಡ್ಬೋದು ಹೆಂಗಿದೆ ಲೈನ್ ಅಪ್ ಅಂತ. ಓಕೆ ಗೈಸ್, ಸ್ವಲ್ಪ ಟ್ರಾಫಿಕ್ ಇದೆ, ಆಮೇಲೆ ಸ್ವಲ್ಪ ಬೀಚ್ ಆದ್ಮೇಲೆ ಕಂಡೀಷನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ನಮ್ಮ ಬಾಯ್ಸ್ ಹೆಂಗ್ ಓಡಿಸ್ತಾ ಇದಾರೆ ಪೋಲೋ. ಒಬ್ಬೊಬ್ರು ಬ್ಯಾಂಗರ್ ಕಿಟ್ಸ್ ಹಾಕ್ಸಿ ಕೋಡ್ 6 N6 ಕಾನ್ಸೆಪ್ಟ್ಸು ಟ್ಯೂನಿಂಗ್ ಮಾಡಿಸಿ ಮಸ್ತಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಹೈವೇ ಅಲ್ಲಿ. ಬಟ್ ಸಾರಿ, ನನ್ನ ಗಾಡಿ ಇನ್ನ ಕೋಡ್ 6 ಅಲ್ಲಿ ಟ್ಯೂನ್ ಆಗಿಲ್ಲ. ಆದಷ್ಟು ಬೇಗ 1.2 ಲೀಟರ್ ಒಂದು ಬರ್ತಾ ಇದೆ, ಅದು ಟ್ಯೂನ್ ಆಗ್ಬೋದು. ಆದ್ಮೇಲೆ ಮಸ್ತಾಗಿರುತ್ತೆ. ನಾನು ಇದೇ ಥರ ಬ್ಯಾಂಗರ್ ಕಿಟ್ ಹಾಕೊಂಡ್ಬರ್ಬೋದು ಅನ್ಕೊಂಡಿದ್ದೀನಿ, ನೋಡೋಣ. ಓಕೆ ಗೈಸ್, ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಅಂತ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ಪಿಚ್ ಸ್ಟಾಪು, ಅಲ್ಲಿ ಕಾರ್ಸ್ ಎಲ್ಲ ಸ್ಪಾಟ್ ಮಾಡ್ತಾರೆ, ಅಲ್ಲಿ ಹೋಗಿ ನೋಡುವ. Crazy man. RCB edition. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಹೋಗ್ಬಿಡತ್ತಲ್ಲ
ನೋಡ್ಬೋದು ನಮ್ಮ ಬಾಯ್ಸ್ದು ಕಾರ್ಸ್ ಎಲ್ಲ ಹೆಂಗಿದೆ. ಒಬ್ಬ ಬೇವರ್ಸಿ ನನ್ನ ಮಗ ಮರ್ಸಿಡೀಸ್ ಬೆಂಚ್ ಇಟ್ಕೊಂಡಿದ್ದ. ಕ್ಲೀನಾಗಿ ಬಂದ್ಬಿಟ್ಟು ನಮ್ಮದು ನೋಡೋಣ ಅಂತ ಬಂದ. ಹ್ಯಾಂಡ್ ಬ್ರೇಕೇ ಹಾಕ್ದಿರೆ ಆಟೋಮೆಟಿಕ್ದು ಎಲೆಕ್ಟ್ರಿಕಲ್ಲಿ ಬಿಟ್ಬಿಟ್ಟು ಆ ಕಾರ್ ಮುಂದೆಗೆ. ಪಾಪ ಪ್ರಜ್ವಲ್ ಬ್ರೋ ಕಾರು ಟಚ್ ಆಗೋಯ್ತು. ಅದೇನೆ ಕಾಣಿಸ್ತಾ ಇರ್ಬೋದು, ವೈಟ್ ಕಲರ್ ಪೋಲೋ. This is petrol. That is also petrol. This is petrol? Yeah. Then why is it starting like a... ಎಲೆಕ್ಟ್ರಿಕ್ ಬೆಂಚ್ ಹ್ಯಾಂಡ್ ಬ್ರೇಕ್ ಫೇಲ್ಯೂರ್. ಇವಾಗ ಏನೋ ಫೋಟೋ ಶೂಟ್ ಮಾಡ್ತಿದ್ದಾರೆ. ಅಲ್ಲಿ ಹೋಗ್ಬಿಟ್ಮೇಲೆ ಮೇನ್ ರೋಡಿಂದ ಇನ್ನೊಂದು ಸ್ವಲ್ಪ ಕ್ರೂಸ್ ಏನಾದರೂ ಇದ್ರೆ ಅದೊಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡು ಎಲ್ಲ ಒಂದೇ ಸತಿ ಅಪ್ಲೋಡ್ ಮಾಡ್ತೀನಿ. ಓಕೆ ಗೈಸ್, ನೋಡಿ ಗೈಸ್, ಸೊ ಗೈಸ್ ಫೈನಲಿ ಈವೆಂಟ್ ಮುಗೀತು. ರಾಮನಗರ ಇಂದ ಇವಾಗ ವಾಪಸ್ ಬ್ಯಾಕ್ ಟು ಹೋಮ್. ಫಸ್ಟ್ ರೈಡ್ ಪೋಲೋ ಕಮ್ಯುನಿಟಿದು ಪರವಾಗಿಲ್ಲ. ಫಸ್ಟ್ ರೈಡ್ ಪೋಲೋ ಕಮ್ಯುನಿಟಿದು ಸಖತ್ತಾಗಿ ಸಕ್ಸಸ್ ಆಯಿತು. ಪುನೀತ್ ನಮ್ಮ ಅಡ್ಮಿನ್ ಸಖತ್ತಾಗಿ ಹೋಸ್ಟ್ ಮಾಡಿದ್ರು. ಅವ್ರದ್ದು ಆರ್ಗನೈಸೇಷನ್ ಇದೆ ಸತ್ವಮ್ ಅಂತ. ಸೊ ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಬಂದಿರೋದು ಈವೆಂಟಿಗೆ. ನೈಸ್. ಒಂದು ಬ್ಯಾಡ್ ಇನ್ಸಿಡೆಂಟ್ ನಡಿಬಾರ್ದಿತ್ತು, ಅದು ನಡೆದೋಯ್ತು. ಅವ್ನು ಯಾರೋ ಆಟೋಮೆಟಿಕ್ ಬೆಂಚ್ಗಾರವನು ಹೋಗ್ಬಿಟ್ಟು ಕ್ಲೀನಾಗಿ ಬ್ಯಾಂಗರ್ ಕಿಟ್ ಇನ್ಸ್ಟಾಲ್ ಮಾಡಿರೋ ಪೋಲೋಗೆ ಶೋ ಗಾಡಿಗೆ ಗುದ್ಬಿಟ್ಟ. ಓಕೆ, ಕಾಂಪನ್ಸೇಷನ್ ಕಟ್ಕೊಟ್ಟಿದ್ದಾನೆ 30,000. ಬಟ್ ಅದೆಲ್ಲ ಪ್ರಾಬ್ಲಮ್ಮು. ಅಷ್ಟೆಲ್ಲ ಎಫರ್ಟ್ಸ್ ಹಾಕಿ ಆ ಗಾಡಿನ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರೋ ಟೈಮಲ್ಲಿ ಈ ಥರ ಮಾಡಿಬಿಟ್ರೆ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ. ನೋಡೋಕೆ ಬರೋಣ ಅಂತ ಬಂದು ಗಾಡಿನ ಗುದ್ಬಿಟ್ಟ ನನ್ನ ಮಗ. ಓಕೆ ಗೈಸ್, ಇನ್ನು ಮನೆಗೆ ಹೋಗಬೇಕು. ಹೋಗಿ ನೆಕ್ಸ್ಟ್ ಏನಿದೆ ನೋಡಬೇಕು. ಗಲೀಜ್ ಆಗಿಬಿಟ್ಟಿದೆ ಗಾಡಿ, ವಾಷಿಂಗ್ ಮಾಡಿಸ್ಬೇಕು ತಿರ್ಗಾ. ಓಕೆ ಗೈಸ್, ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ದಿನ ಸಿಗೋಣ.